ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ ಕಿಡಿಗೇಡಿಗಳನ್ನು ತಕ್ಷಣ ಬಂಧಿಸಬೇಕು. ಶಾಸಕ ಸಿಮೆಂಟ್ ಮಂಜು. ಆಲೂರು ಕಟ್ಟಾಯ ಮಂಡಲ ಬಿಜೆಪಿ ಘಟಕದ ವತಿಯಿಂದ ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ನೇತೃತ್ವದಲ್ಲಿ ಧರ್ಮದ ಉಳಿವಿಗೆ ಧರ್ಮ ಯುದ್ಧ ಎಂಬ ಶೀರ್ಷಿಕೆಯಡಿ ಆಲೂರು ಪಟ್ಟಣದ ವೀರಶೈವ ಕಲ್ಯಾಣ ಮಂಟಪದಿಂದ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಪಾದಯಾತ್ರೆ ಮೂಲಕ ಸಾಗಿ ಉಪ ತಹಶೀಲ್ದಾರ್ ಅಂಕೇಗೌಡ ಮನವಿ ಪತ್ರ ಸಲ್ಲಿಸಿದರು. ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ರಾಜ್ಯ ಸರ್ಕಾರ ಧರ್ಮಸ್ಥಳ ವಿಷಯದಲ್ಲಿ ತನಿಖೆ ನಡೆಸಬೇಕೆಂದು ಎಸ್ಐಟಿ ರಚಿಸಿದಾಗ ಅದನ್ನು ಸ್ವಾಗತ ಮಾಡಿದ್ವು. ಈ ವಿಚಾರದಲ್ಲಿ ಸಮಗ್ರವಾಗಿ ಪಾರದರ್ಶಕವಾಗಿ ತನಿಖೆಯಾಗಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲ ನೀಡಿದ್ದೆವು. ಕ್ಷೇತ್ರದ ಹೆಸರನ್ನ ಕೆಡಿಸಲು ಷಡ್ಯಂತ್ರ ಎಣೆದಿರುವ ಗ್ಯಾಂಗಿನ ಎಲ್ಲರನ್ನ ತಕ್ಷಣವೇ ಬಂಧಿಸಿ ತೀವ್ರ ವಿಚಾರಣೆಗೆ ಒಳಪಡಿಸಬೇಕಾಗಿದೆ. ಕಳೆದ 1 ತಿಂಗಳಿಂದ ಧರ್ಮಸ್ಥಳ ವಿಚಾರದಲ್ಲಿ ಯಾವ ಬೆಳವಣಿಗೆ ಆಗಿದೆ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ. ರಾಜ್ಯ ಸರ್ಕಾರ ಧರ್ಮಸ್ಥಳ ವಿಚಾರದಲ್ಲಿ ತನಿಖೆ ನಡೆಸಬೇಕೆಂದು ಎಸ್ಐಟಿ ರಚಿಸಿದಾಗ ಅದನ್ನು ಸ್ವಾಗತ ಮಾಡಿದ್ವು. ಈ ವಿಚಾರದಲ್ಲಿ ಸಮಗ್ರವಾಗಿ ಪಾರದರ್ಶಕವಾಗಿ ತನಿಖೆಯಾಗಬೇಕು. ಈಗಾಗಲೇ ಮುಸುಕುಧಾರಿ ಚೆನ್ನಯ್ಯನನ್ನ ಬಂಧನ ಮಾಡಿರುವುದನ್ನು ಸ್ವಾಗತಿಸುತ್ತೇವೆ. ಆದರೆ ಮಹೇಶ್ ಶೆಟ್ಟಿ ತಿಮ್ಮಾರೋಡಿಗೆ ಜಾಮೀನು ನೀಡಲಾಗಿದೆ. ತಿಮ್ಮಾರೋಡಿಯನ್ನ ಪುನಃ ಬಂಧಿಸಬೇಕು. ಅದೇ ರೀತಿ ಮಟ್ಟಣ್ಣನವರು, ಸುಜಾತಾ ಭಟ್ ಹಾಗೂ ರಾಜ್ಯ ಅಶಾಂತಿ ಕಾರಣನಾದ ಭಯೋತ್ಪಾದಕನ ರೀತಿ ವರ್ತಿಸುತ್ತಿರುವ ಯೂಟ್ಯೂಬರ್ ಬಚ್ಚ ಸಮೀರ್ನನ್ನ ಮೊದಲು ಅರೆಸ್ಟ್ ಮಾಡಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕು. ಈ ಮೂಲಕ ರಾಜ್ಯದ ಜನರಿಗೆ ಕ್ಷೇತ್ರದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರವನ್ನ ಬಹಿರಂಗಪಡಿಸಬೇಕು ಎಂದು ಒತ್ತಾಯಿಸಿದರು. ಆಲೂರು ಕಟ್ಟಾಯ ಬಿಜೆಪಿ ಮಂಡಲದ ಅಧ್ಯಕ್ಷೆ ಉಮಾ ರವಿ ಪ್ರಕಾಶ್ ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅಪಪ್ರಚಾರ ಮಾಡುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ರಾಜ್ಯ ಸರ್ಕಾರ ಮೃದು ಧೋರಣೆ ಅನುಸರಿಸುತ್ತಿದೆ. ಇದರಿಂದ ಅಸಂಖ್ಯಾತ ಹಿಂದೂ ಭಾವನೆಗಳಿಗೆ ಧಕ್ಕೆಯಾಗುತ್ತಿದೆ. ತಕ್ಷಣ ಮುಸುಕುಧಾರಿ ಚಿನ್ನಯ್ಯನ ಹಿಂದೆ ಯಾರ್ಯಾರು ಇದ್ದಾರೆ, ಕಿಡಿಗೇಡಿಗಳ ಕೈವಾಡ ಇರುವುದನ್ನು ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದರು. ಮಗಳು ಇಲ್ಲಿ ನಾಪತ್ತೆ ಆಗಿದ್ದಾಳೆ, ನನ್ನ ಮಗಳು ಇಲ್ಲಿ ಕೊಲೆ ಆಗಿದ್ದಾಳೆ ಅಂತೇಳಿ ಇನ್ನೊಂದು ರೂಟಿಂದ ಬಂದು ಅಪಪ್ರಚಾರನ ಮಾಡಕ್ ಹೋಗಿದ್ರು. ಆದ್ರೆ ಶ್ರೀ ಮಂಜುನಾಥ ಧರ್ಮಸ್ಥಳ ಎಷ್ಟು ಸತ್ಯ ಅಂತಕ್ಕಂಥದ್ದು, ಅಣ್ಣಪ್ಪನ ಶಕ್ತಿ ಏನು ಅಂತಕ್ಕಂಥದ್ದು ಈಗ ಆಲ್ರೆಡಿ ಗೊತ್ತಾಗಿದೆ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಹಿಂದೂ ಧರ್ಮವನ್ನ ನಿರಂತರವಾಗಿ 700-800 ವರ್ಷಗಳಿಂದ ಎಷ್ಟೇ ಹಾಳು ಮಾಡಬೇಕು ಅಂದ್ರೂ ಕೂಡ ಹಿಂದೂ ಧರ್ಮವನ್ನ ಹಾಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ಯಾವುದೋ ಒಬ್ಬ ಕೋಮಿನ ಒಬ್ಬ ಯುವಕ ಸಮೀರ್ ಅಂತಕ್ಕಂಥ ಬಚ್ಚ ಧರ್ಮಸ್ಥಳ ಮಂಜುನಾಥನ ವಿರುದ್ಧ ಯೂಟ್ಯೂಬ್ ಮುಖಾಂತರ ಹಲವಾರು ಅಪಪ್ರಚಾರದ ವಿಡಿಯೋಗಳನ್ನ ಮಾಡಿ ಇಷ್ಟೆಲ್ಲ ಅಪಪ್ರಚಾರ ಮಾಡ್ತಾ ಇದ್ರು ಕೂಡ ಸರ್ಕಾರ ಎಲ್ಲೋ ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಸರ್ಕಾರನೇ ಒಂದು ರೀತಿ ಕಾರಣ ಅಂತೇಳಿ ನೇರವಾಗಿ ಆರೋಪನ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಯಾವ ಗಿರೀಶ್ ಪಟ್ಟಣದವ್ರು ಇರ್ಬೋದು, ಅವ್ನು ಯಾರೋ ಸಮೀರ್ ಇರ್ಬೋದು, ಯಾವಾಗ ನಿರಂತರವಾಗಿ ಧರ್ಮಸ್ಥಳದ ಮೇಲೆ ಅಪಪ್ರಚಾರವನ್ನ ಮಾಡ್ತಾ ಇದ್ರು, ನಿರಂತರವಾಗಿ 15-20 ಗುಂಡಿಗಳನ್ನ ತೆಗೆದು ಏನೋ ಬಾರಿಯಲ್ಲಿ ಹೆಣಗಳನ್ನ ಊತಾಕಿದೀವಿ ಅಂತಕ್ಕಂಥ ಅವ್ನು ಯಾರೋ ಮಾಸ್ಕ್ ಮ್ಯಾನ್ ಹೆಸರನ್ನ ಕೇಳ್ಕೊಂಡು ಒಂದು ಸರ್ಕಾರ ಈ ರೀತಿ ಅಪಪ್ರಚಾರ ಆಗ್ತಾ ಇದ್ರು ಕೂಡ ಎಲ್ಲ ಒಂದ್ ಕಡೆ ಸುಮ್ಮನೆ ಕೂತು ಧರ್ಮಸ್ಥಳದ ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಎಲ್ಲ ಒಂದ್ ಕಡೆ ಇದಕ್ಕೆ ಸರ್ಕಾರನ ಇಂಡೈರೆಕ್ಟ್ ಆಗಿ ಬೆಂಬಲ ಕೊಡ್ತಾ ಇತ್ತೇನೋ ಅಂತಕ್ಕಂಥದ್ದು ನಮ್ಮ ಸಂಶಯಕ್ಕೆ ಕಾರಣ ಆಗಿದೆ. ಇವತ್ತು ಕೂಡ ಇಷ್ಟೆಲ್ಲ ಆದ್ರೂ ಕೂಡ ಮಾಸ್ಕ್ ಮ್ಯಾನ್ ಒಬ್ಬರ ಬಂಧನ ಆಗಿದೆ ಬಿಟ್ರೆ ಬೇರೆ ಯಾರು ಕೂಡ ಬಂಧನ ಆಗಿಲ್ಲ. ನಮಗೆ ಇರ್ತಕ್ಕಂಥ ಸಂಶಯ ಏನು ಅಂತ ಹೇಳಿದ್ರೆ, ವಿದೇಶದಿಂದ ಹಣದ ಮೂಲವನ್ನ ಕೊಟ್ಟು ಉದ್ದೇಶಪೂರ್ವಕವಾಗಿ ಕೇರಳ ಇರಬಹುದು, ವಿದೇಶದಿಂದ ಹಣವನ್ನ ಕೊಟ್ಟು ಹಿಂದೂ ಧರ್ಮದ ಮೇಲೆ, ಧರ್ಮಸ್ಥಳದ ಮೇಲೆ ಅಪಪ್ರಚಾರವನ್ನ ಮಾಡಿ, ಯಾವ ವೀರೇಂದ್ರ ಹೆಗ್ಗಡೆಯವರು ಹಿಂದೂ ಧರ್ಮಕ್ಕೋಸ್ಕರ ನಿರಂತರ ಹೋರಾಟವನ್ನ ಮಾಡಿ ಇವತ್ತು ಸ್ಮಶಾನ ಅಭಿವೃದ್ಧಿ ಇರ್ಬೋದು, ದೇವಾಲಯಗಳ ಅಭಿವೃದ್ಧಿ ಇರ್ಬೋದು, ಅದು ಶೈಕ್ಷಣಿಕವಾಗಿರ್ಬೋದು ಅಥವಾ ಧಾರ್ಮಿಕವಾಗಿರ್ಬೋದು
ಅಥವಾ ಆರೋಗ್ಯ ದೃಷ್ಟಿಯಿಂದ ಇರಬಹುದು, ಅಥವಾ ಕೆರೆ ಅಭಿವೃದ್ಧಿಗಳಿರ್ಬೋದು, ಅಥವಾ ಮಧ್ಯವರ್ಜನ ಶಿಬಿರಗಳಿರ್ಬೋದು, ಅಥವಾ ಎಷ್ಟೋ ಕಾರ್ಯಕ್ರಮವನ್ನ ನಮ್ಮ ಎಲ್ಲ ಆಲೂರು ಕಾರ್ಯಕರ್ತ ಬಂಧುಗಳು ಮತ್ತು ಧರ್ಮಸ್ಥಳದ ದೇಶಾಭಿಮಾನಿಗಳು, ದೈವ ಭಕ್ತರು ಇವತ್ತಿನೆಲ್ಲ ಸೇರಿ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀರಿ. ಎಲ್ಲರಿಗೂ ನನ್ನ ಆತ್ಮೀಯವಾದ ಧನ್ಯವಾದಗಳು. ಧರ್ಮಸ್ಥಳ ಅನ್ನೋದು ಪ್ರತಿಯೊಬ್ಬನ ಮನಸ್ಸಿನ ಭಾವನೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹೆಸರಿಗಿಂತ ಧರ್ಮಸ್ಥಳ ಅಂತ ಹೇಳಿದ್ರೆ ಒಂದು ಕೃತಜ್ಞತಾ ಭಾವ, ಒಂದು ದೈವ ಭಾವ ಇರೋಂಥ ಕ್ಷೇತ್ರದಲ್ಲಿ ಈ ರೀತಿ ಷಡ್ಯಂತ್ರವನ್ನ ರೂಪಿಸಿ ಆ ಕ್ಷೇತ್ರದಲ್ಲಿ ಯಾರೋ 4 ಜನ ಹೇಳಿದ್ದನ್ನ ಅದು ನಿಜನೋ ಸರಿನೋ, ಆ ಮನುಷ್ಯ ಯಾರು, ಅವನ ಪೂರ್ವಾಪರ ಕೇಳಿದರೆ ಆ ಸಾಕ್ಷಿ ಆಧಾರವಾಗಿ ಇಟ್ಕೊಂಡು ಇಡೀ ಸರ್ಕಾರ ಈ ರೀತಿ ನಡವಳಿಕೆ ನಡೆಸ್ಕೊಳ್ತಿರೋದು ತುಂಬಾ ಅವಮಾನಕರ. ನಮ್ಮ ರಾಜ್ಯದ ವಿಚಾರಕ್ಕೆ ಇದು ಒಂದು ದೊಡ್ಡ ಅವಮಾನಕರ. ನಮ್ಮ ಇಂಥ ಧರ್ಮಕ್ಷೇತ್ರನ ಉಳಿಸುವಂಥ ಪ್ರಯತ್ನವನ್ನ ಮಾಡೋದಕ್ಕೆ ನಾವೆಲ್ಲ ಹಿಂದೂ ಬಾಂಧವರು ಒಟ್ಟಾಗಿ ನಿಲ್ಲಬೇಕು. ಧರ್ಮಸ್ಥಳದಲ್ಲಿ ಅನ್ಯಾಯ ನಡೀತಿದೆ ಅನ್ನೋಕ್ಕಿಂತ ಧರ್ಮಸ್ಥಳ ಸರ್ಕಾರಕ್ಕಿಂತ ಹೆಚ್ಚಿನ ಕೆಲಸವನ್ನ ಗ್ರಾಮಾಭಿವೃದ್ಧಿ ಯೋಜನೆ ಕಡೆಯಿಂದ ಮಾಡ್ತಾ ಇದೆ. ಸಾಮಾನ್ಯವಾಗಿ ಬಡ ಜನ, ಹಾಸಿಗೆ ಹಿಡಿದಂಥ ಜನರಿಗೆ ಬೆಡ್ ಕೊಡೋದ್ರಿಂದ ಹಿಡಿದು ಅಂಗವಿಕಲರಿಗೆ ವೀಲ್ ಚೇರ್ ಈ ಸಂದರ್ಭದಲ್ಲಿ ಆಲೂರು ಕಟ್ಟಾಯ ಮಂಡಲದ ಬಿಜೆಪಿ ಅಧ್ಯಕ್ಷ ಉಮಾ ರವಿಪ್ರಕಾಶ್, ಕಾರ್ಯದರ್ಶಿ ಅಬ್ಬನ ಕೃಷ್ಣ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಪೂವಯ್ಯ, ಲೋಕೇಶ್ ಕಣಗಾಲ್, ಅಜಿತ್ ಚಿಕ್ಕಣಗಾಲ್, ಕದಾಳು ಲೋಕೇಶ್, ಎಎಚ್ ರಮೇಶ್, ಗಣೇಶ್, ಅನೂಪ್, ಮೆಣಸುಮಕ್ಕಿ ಹೇಮಂತ್, ಹನುಮಂಟೇಗೌಡ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು.